ಹಾಯ್ ಫ್ರೆಂಡ್ಸ್, ಇವತ್ತೊಂದು ವಿ ಗಾರ್ಡ್ ಫ್ಯಾನ್ನ ಒಂದು ಫ್ರಂಟ್ ಬಾಕ್ಸ್ ಏನಿದೆ ಅದೆಲ್ಲ ಕಟ್ಟಾಗಿದೆ. ಹೇಗೆ ಫಿಟ್ ಮಾಡೋದು ಏನು ನೋಡೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀಂ ರಿಪೇರ್ಸ್ಗೆ ಸುಸ್ವಾಗತ. ನೋಡಿ, ಈ ಥರ ಇದು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ಫ್ಯಾನ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ರನ್ ಆಗೋ ಥರ ಮಾಡಿ ಹೊಸ ತಗೋತೀವಿ ಅಂದರು. ಹಾಗಾಗಿ ಹೇಗಿದೆ ಅದೇ ಕಂಡೀಷನ್ ನಾನು ರೆಡಿ ಮಾಡ್ತಾ ಇದ್ದೇನೆ. ಇದೆಲ್ಲ ಕಟ್ಟಾಗಿದೆ. ಫ್ರಂಟ್ ಬಾಕ್ಸ್ ಏನಿದೆ ಅದನ್ನೆಲ್ಲ ಯಾವ ರೀತಿ ಈಸಿಯಾಗಿ ಫಿಟ್ ಮಾಡೋದು ನೋಡಿ. ಇದೆಲ್ಲ ಕಟ್ಟಾಗಿ ಒಡೆದೋಗಿದೆ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಇದೆಲ್ಲ ಒಡೆದೋಗಿದೆ. ಇದು ಬೇರೆ ಬಾಕ್ಸು ಸಿಗುತ್ತೆ, ನಾನು ಮುಂದೆ ತೋರಿಸ್ತೇನೆ. ಹಾಗಾಗಿ ಅವರು ಬೇಡ ಹೊಸ ಫ್ಯಾನ್ ತೊಗೋತೀನಿ ಅಂದರು. ನೋಡಿ, ಇದೆಲ್ಲ ಬಾಕ್ಸೆಲ್ಲ ಒಡೆದೋಗಿದೆ. ಸದ್ಯಕ್ಕೆ ರನ್ ಆಗೋ ಥರ ಮಾಡಿ ಅಂದರು. ನೀವು ಕೂಡ ಈ ಥರ ಯಾವುದಾದ್ರೂ ಎಮರ್ಜೆನ್ಸಿಗೆ ರೆಡಿ ಮಾಡ್ಕೋಬೇಕು ಅಂದರೆ ರೆಡಿ ಮಾಡ್ಕೋಬೋದು ಅನ್ನೋ ಒಂದು ಮಾಹಿತಿನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ, ಇದೆಲ್ಲ ಒಡೆದು ಹಾಳಾಗಿದೆ. ಫ್ಯಾನ್ ಕೂಡ ಸ್ವಲ್ಪ ಟೈಟಾಗಿದೆ. ಇದಕ್ಕೆಲ್ಲ ಆಯಿಲಿಂಗ್ ಎಲ್ಲ ಹಾಕಿ ನಾನು ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಇದು ಹೊಸ ಬಾಕ್ಸ್ ಸಿಗುತ್ತೆ ಇದಕ್ಕೆ, ಬಟ್ ಅವ್ರು ಬೇಡ, ಜಾಸ್ತಿ ಖರ್ಚಾಗುತ್ತೆ ಅಂದ್ಬಿಟ್ಟು ಹೇಗಿದೆ ಅದೇ ಕಂಡೀಷನಲ್ಲಿ ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ರೆಡಿ ಮಾಡ್ತಾಯಿದ್ದೇನೆ. ಇದನ್ನು ಯಾವ ರೀತಿ ಈಸಿಯಾಗಿ ರೆಡಿ ಮಾಡೋದು ನೋಡ್ಕೊಳ್ಳಿ. ಇದು ಹೊಸ ಬಾಕ್ಸು, ಬೇಕು ಅಂದರೆ ಹಾಕ್ಕೋಬೋದು, ಸಿಗುತ್ತೆ. ನೋಡಿ, ಇದೆಲ್ಲ ಒಡೆದು ಪೀಸ್ಗಳೆಲ್ಲ ಹಾಳಾಗಿದೆ. ಹಾಗಾಗಿ ಇದನ್ನೇ ಇರೋ ಕಂಡೀಷನ್ನೆಲ್ಲ ನಾನು ಫಿಟ್ ಮಾಡ್ತಾಯಿದ್ದೇನೆ. ನೋಡಿ, ಇದು ಸ್ಕ್ರೂಗಳು ತಗೋಬೇಕು ನಾವು. ಸ್ಕ್ರೂಗಳು ತುಂಬ ಉದ್ದ ಇರಬಾರ್ದು. ತುಂಬ ಉದ್ದ ಇದ್ದರೆ ಒಳಗಡೆ ವೈಂಡಿಂಗ್ಗೆ ಟಚ್ ಆಗುತ್ತೆ. ಇದಕ್ಕೆ ಒಂದು ಎರಡೆರಡು ವಾಷರ್ಗಳನ್ನ ಯೂಸ್ ಮಾಡಿಕೊಂಡು ಆ ಕ್ಯಾಪ್ನ ನಾವು ಫಿಟ್ ಮಾಡ್ಕೋಬೇಕಾಗುತ್ತೆ. ಇದು ತುಂಬ ಲೆಂತ್ ಇರಬಾರ್ದು. ತುಂಬ ಲೆಂತ್ ಇದ್ದರೆ ಒಳಗಡೆ ವೈಂಡಿಂಗ್ಗೆ ಟಚ್ ಆಗುತ್ತೆ. ನೋಡಿ, ಇದರ ಒಳಗಡೆ ವೈಂಡಿಂಗ್ ಬರುತ್ತಲ್ವ, ಅದಕ್ಕೆ ಟಚ್ ಆಗುತ್ತೆ ತುಂಬ ಲೆಂತ್ ಹಾಕಿದ್ರೆ. ಹಾಗಾಗಿ ಒಂದು ಮಿನಿಮಮ್ ಲೆಂತನ್ನು ನೋಡಿ ನಾವು ತಗೋಬೇಕಾಗುತ್ತೆ. ಸ್ಕ್ರೂಗಳಿದು ನೈಸ್ ಥ್ರೆಡ್ ಬರುತ್ತೆ ಇದರಲ್ಲಿ. ಈ 3 ಸ್ಕ್ರೂಗಳನ್ನು ನಾನು ಯೂಸ್ ಮಾಡ್ತಾಯಿದ್ದೇನೆ ಸದ್ಯಕ್ಕೆ. 4 ಯೂಸ್ ಮಾಡೋಕ್ಕಾಗಲ್ಲ. 3 ಸ್ಕ್ರೂಗಳನ್ನು ಹಾಕಿ ನಾನು ಈ ಥರ ಫಿಟ್ ಮಾಡ್ಕೋತಾ ಇದ್ದೇನೆ. ಇದು ಗ್ರಿಲ್ ಕಟ್ಟಾಗಿದೆ ಮತ್ತು ಈ ಫ್ರಂಟ್ ಬಾಕ್ಸ್ ಎಲ್ಲ ಒಡೆದೋಗಿದೆ. ಆನಂತರ ನೋಡಿ, ಇದು ಫ್ರಂಟ್ ಗ್ರಿಲ್ಲನ್ನು ಈ ಥರ ಕೂರಿಸಿ ನಾನು ನಟ್ ಬೋಲ್ಟ್ ಹಾಕೋತಾ ಇದ್ದೇನೆ. ಹಾಕೊಂಡ ನಂತರ ಫ್ಯಾನ್ನ ಗ್ರೂ ಕಟ್ಟಿಂಗ್ ಏನಿದೆ ನೋಡಿ, ಇಲ್ಲೊಂದು ಲಾಕ್ ಬರುತ್ತಲ್ವ, ಅಲ್ಲಿಗೆ ಕರೆಕ್ಟಾಗಿ ಪೊಸಿಷನ್ನ ನಾವು ಪ್ರೆಸ್ ಮಾಡಿ ಕೂರಿಸ್ಕೋಬೇಕಾಗುತ್ತೆ. ಕೂರಿಸ್ಕೊಂಡ ನಂತರ ನೋಡಿ, ಈ ಥರ ಒಂದು ಏನು ನಟ್ ಬರುತ್ತೆ ಪ್ಲಾಸ್ಟಿಕ್ದು, ಅದನ್ನು ಕೂರಿಸಿ ನಾವು ಟೈಟ್ ಮಾಡ್ಕೋಬೇಕು. ಆನಂತರ ಬೀಡಿಂಗ್ ಬರುತ್ತೆ, ಇದನ್ನು ಸೇರಿಸಿ ಈ ಥರ ಕೂರಿಸ್ಕೋಬೇಕು. ಆನಂತರ ಮೇಲ್ಗಡೆ ಒಂದು ಗ್ರಿಲ್ ಏನಿದೆ ಅದನ್ನು ನಾವು ಕೂರಿಸಿ ಸ್ಕ್ರೂನ ನಾವು ಟೈಟ್ ಮಾಡ್ಕೋಬೇಕು. ನೋಡಿ, ಈ ಸ್ಕ್ರೂನ ಈ ರೀತಿ ಸೇರಿಸಿ ನಾವು ಟೈಟ್ ಮಾಡ್ಕೋಬೇಕಾಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನೋಡಿದ್ರಾ, ಭಾಳ ಈಸಿಯಾಗಿ ಈಗ ರನ್ ಆಗ್ತಾಯಿದೆ. ಫ್ರಂಟ್ ಶೇಪ್ ಕಟ್ಟಾಗಿದ್ರೆ ನೀವು ಈ ಥರ ರೆಡಿ ಮಾಡ್ಕೋಬೋದು. ಸೊ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.